ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಭೀಮ್ ಆರ್ಮಿ ಸಂಘಟನೆಯ ವತಿಯಿಂದ ಮನವಿ ಕೊಟ್ಟವರು ಮೇಘರಾಜ್ ಆರ್ ಮೇತ್ರಿ, ವಕೀಲರು ಹಾಗೂ ಭೀಮ್ ಆರ್ಮಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಕೃಷ್ಣ ಮಾರುತಿ ಹುಲಸ್ವಾರ್, ಜಿಲ್ಲಾಧ್ಯಕ್ಷರು ಭೀಮ್ ಆರ್ಮಿ ಉತ್ತರ ಕನ್ನಡ ಜಿಲ್ಲೆ, ಹಳಿಯಾಳ ತಾಲೂಕು ಅಧ್ಯಕ್ಷರು ಮಹಾಂತೇಶ್ ವಡ್ಡರ್, ಹಳಿಯಾಳ ಘಟಕ ಅಧ್ಯಕ್ಷರು ಅಲಿ ಸೆಗಡಿ, ಮಂಜುನಾಥ್ ವಡ್ಡರ್, ಉಪಾಧ್ಯಕ್ಷರು ಹಳಿಯಾಳ ಹಸನ್ ಮುಲ್ಲಾ, ಸಂಚಾಲಕರು ವೆಂಕಟೇಶ್ ಮನ್ನಿಕೇರಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸದಸ್ಯತ್ವವನ್ನು ರದ್ದುಪಡಿಸಬೇಕು, ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಹೇಗೆ 2010ರಲ್ಲಿ ಅಮಿತ್ ಶಾ ಅವರನ್ನು ಗಡೀಪಾರು ಮಾಡಿದ್ರು, ಅದೇ ರೀತಿಯಾಗಿ ಅಮಿತ್ ಶಾ ಅವರನ್ನು ತಕ್ಷಣ ಅವರು ರಾಜೀನಾಮೆ ಪಡೆದು ಅವರನ್ನು ಗಡೀಪಾರು ಮಾಡಬೇಕಂತೇಳಿ ನಾವು ಮಾನ್ಯ ರಾಷ್ಟ್ರಪತಿಯವರಿಗೆ ಗೌರವಾನ್ವಿತ ತಹಸೀಲ್ದಾರ್ ಹಳಿಯಾಳರವರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅಮಿತ್ ಶಾ ಅವರೇ, ನೀವು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ, ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಪಥವನ್ನು ಗೈದು ನೀವು ಅಧಿಕಾರವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ, ನೀವು ಇಂತಹ ಅವಹೇಳನಕಾರಿ ಶಬ್ದ ಮಾತನಾಡಬಾರ್ದು. ಇದು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರನ್ನು ಸಹ ತಲೆ ತಗ್ಗಿಸುವಂತಹ ವಿಷಯ. ಅದಕ್ಕಾಗಿ ನಾವು ಅಮಿತ್ ಶಾ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಅಮಿತ್ ಶಾ ಅವರೇ, ನೀವು ಇದೇ ರೀತಿ ಮುಂದೆ ನಿಮ್ಮ ಇಂತಹ ತಲೆಹರಟೆ ಭಾಷಣವನ್ನ, ನಿಮ್ಮ ತಲೆಹರಟೆ ವಿಚಾರಗಳನ್ನ ಏನಾದರೂ ಭಾರತ ದೇಶದ ಜನರ ಮುಂದೆ ನೀವು ಇಳಿಸಿದ್ರೆ, ಭಾರತ ದೇಶದ ಜನರು ಅತ್ಯಂತ ವಿದ್ಯಾವಂತರು, ಅತ್ಯಂತ ಗೌರವಾನ್ವಿತರು, ಅಂತಹ ಯಾವುದೇ ಆಕ್ಷೇಪಣೆಯನ್ನ ಭಾರತ ದೇಶದ ಜನರು ಸಹಿಸುವುದಿಲ್ಲ. ಮುಂದಿನ ದಿನದಲ್ಲಿ ನಿಮಗೆ ತಕ್ಕ ಪಾಠವನ್ನ ಇಡೀ ಭಾರತ ದೇಶ ಅಂತ ಕಲಿಸ್ತಾರೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಪ್ರತಿಭಟನಾ ಮೆರವಣಿಗೆಗೆ ಆಗಮಿಸಿರ್ತಕ್ಕಂಥ ದಲಿತ ಸಂರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ್ ಅರ್ಜನ್ ಅವರೇ, ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಹುಲಸ್ವಾರ್ ಅವರೇ, ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ ವಡ್ಡರ್ ಅವರೇ, ನಗರಾಧ್ಯಕ್ಷರಾಗಿರ್ತಕ್ಕಂಥ ಅಲಿ ಜಾವೇದ್ ಅವರೇ, ಅದೇ ರೀತಿ SDPI ಮುಖಂಡರಾಗಿರ್ತಕ್ಕಂಥ ಮುಜಾಹಿದ್ ಶಿವಾಲಿ ಅವರೇ, ತಮ್ಮೆಲ್ಲರಿಗೂ ಸಹ ನಾವು ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇವೆ. ಮುಂದಿನ ದಿನ ಯಾವುದೇ ಅಹಿತಕರ ಘಟನೆ, ಸಮಾಜಕ್ಕೆ ಯಾವುದೇ ಅನ್ಯಾಯವಾದರೂ ನಾವೆಲ್ಲರೂ ಸಹ ಧ್ವನಿ ಎತ್ತೋಣ. ಏನು ಅಮಿತ್ ಶಾ ಅವರು ಗೃಹ ಮಂತ್ರಿಯಾಗಿ ಇಂತಹ ಅಪವಿತ್ರ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ನಾವೆಲ್ಲರೂ ಸಹ ತಕ್ಕ ಪಾಠ ಕಲಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರ ಪರವಾಗಿ ನಾನು ಗೌರವಾನ್ವಿತ ತಹಸೀಲ್ದಾರ್ಗೆ ಮನವಿಯನ್ನು ಕೊಡ್ತೇನೆ. ಆ ಮನವಿಯನ್ನು ನಾವು ಇಂಗ್ಲಿಷ್ನಲ್ಲಿ ಡ್ರಾಫ್ಟ್ ಆಗಿದೆ, ಅದನ್ನು ಮಾನ್ಯ ತಹಸೀಲ್ದಾರ್ ಸಹ ನಾನು ಓದಿ ಹೇಳ್ತೇನೆ. ತಾವೆಲ್ಲರೂ ಸಹ ಕೇಳಿಸ್ಕೊಂಡು ತಹಸೀಲ್ದಾರ್ ಅವರು ತಕ್ಷಣ ಈ ಮನವಿ ಮುಟ್ಟಿದ ತಕ್ಷಣ ಇದನ್ನು ರಾಷ್ಟ್ರಪತಿಯವರಿಗೆ ರವಾನೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ನಾನು ಮನವಿಯನ್ನು ಓದಿದ್ದೇನೆ.